ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 376ನೇ ನುಡಿ ಸ್ಮರಣೆ ನಮನ. ಇಲ್ಲಿಗೆ 375 ರಾಯರ ವಿಶೇಷ ಕರುಣೆ ಕೃಪಾ ಕಟಾಕ್ಷದಿಂದ ಯಶಸ್ವಿಯಾಗಿ ಎಲ್ಲ ರಾಯರ ಭಕ್ತರ ಮನೆಯನ್ನು ತಲುಪಿದೆ. ಅಂಥ ಒಂದು ಭಾಗ್ಯ ಹರಿವಾಯಿ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ನಿಜವಾಗಲೂ ಆ 375ಕ್ಕೆ ವಿಡಿಯೋ ಚಿತ್ರೀಕರಣ ಮಾಡಿದ ಪುಣ್ಯ ನನ್ನ ಹೆಂಡತಿ ಕೂಡ ಬರ್ತಾ ಇದೆ. ಒಂದು ವಾರ ತಪ್ಪದೆ ಶ್ರದ್ಧೆ ಭಕ್ತಿಯಿಂದ ಅತ್ಯಂತ ವಿಶೇಷವಾಗಿ ಒಂದು ಛಾಯಾಗ್ರಹಣ, ಯಾಕಂದರೆ ವಿಡಿಯೋ ಮಾಡೋದು ಬಹಳ ಮಹತ್ವದ್ದದು. ಆ ಒಂದು ಕೆಲಸವನ್ನು ವಿಶೇಷವಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈಗ ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಚೈತ್ರ ಮಾಸ, ಈಗಾಗಲೇ ರಾಮನವಮಿ, ರಾಮನ ಅವತಾರ ಆಗಿದೆ. ಅದಾದ ನಂತರ ಹನುಮಂತ ದೇವರ ಅವತಾರ ಆಗಿರ್ತಕ್ಕಂಥ ಪರ್ವಕಾಲದ ಒಂದು ಭಾಗದಲ್ಲಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 8ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ವಾಗೀಶ ತೀರ್ಥ ಶ್ರೀಪಾದಂಗಳವರು. ಎಷ್ಟು ಅವರ ಒಂದು ಶ್ರದ್ಧೆ ಭಕ್ತಿ, ಅವರ ಮೂಲ ವೃಂದಾವನ ನಾವು ನವವೃಂದಾವನದಲ್ಲಿ ನೋಡಬಹುದು. ಆಚಾರ್ಯರ ನೇರವಾದ ಶಿಷ್ಯರು 4 ಜನ: ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು. ಅಕ್ಷುಭ ತೀರ್ಥರಿಗೆ ಸನ್ಯಾಸಾಶ್ರಮ ಕೊಟ್ಟರು ಕೂಡ ಅವರ ಪದ್ಧತಿಯಂತೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷುಭ ತೀರ್ಥರು, ನಂತರ ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರು, ಆಮೇಲೆ ರಾಜೇಂದ್ರ ತೀರ್ಥರಿಗೆ ಕೊಟ್ಟರು. ಮಾಧವ ಮುಂದೆ ವ್ಯಾಸರಾಜ ಮಠ ಅಂಥೇಳಿ ಆಯಿತು. ಅದಾದ ನಂತರ ಅವರ ಸಹೋದರರಿಗೆ ಕವೀಂದ್ರ ತೀರ್ಥರಿಗೆ ಆಶ್ರಮ ಆಯಿತು. ಕವೀಂದ್ರ ತೀರ್ಥರ ನಂತರ ವಾಗೀಶ ತೀರ್ಥರಿಗೆ ಆಶ್ರಮ ಆಯಿತು. ವಾಗೀಶ ತೀರ್ಥರ ಕಾಲದಲ್ಲಿ ಅಲ್ಪ ಅವಧಿಯಲ್ಲಿ ಕೂಡ ಇದ್ದರೂ ಕೂಡ ಅತ್ಯಂತ ದೊಡ್ಡ ಸಾಧನೆ ಮಾಡಿ ಸಜ್ಜನ ಸಭ್ಯ ಇತಿ ಶ್ರೇಷ್ಠರೆಂದು ಎನಿಸಿಕೊಂಡಿರ್ತಕ್ಕಂಥ ವಾಗೀಶ ತೀರ್ಥರ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಅದೇ ಒಂದು ಭಾಗದಲ್ಲಿ ಇನ್ನೊಬ್ಬ ಯತಿಶ್ರೇಷ್ಠರು, ಅವರ ಪೂರ್ವಾಶ್ರಮದ ಹೆಸರು ಸುಪ್ರಜ್ಞಾನಂದಾಚಾರ್ಯರಂತ ಹೇಳಿ, ಅತ್ಯಂತ ಮೃದು ಸ್ವಭಾವದವರು. ಅತ್ಯಂತ ನಾವೇನು ಭಾಗವತದಲ್ಲಿ ಜಡ ಬರುತ್ತೆ ಅಂತ ನಾವೇನು ಕಥೆಯನ್ನು ಕೇಳ್ತಾ ಇದ್ದೇವೆ, ಆ ಒಂದು ಬಹುಶಃ ಒಂದು ಅವತಾರನೇ ನಮ್ಮ ಸುಪ್ರಜ್ಞಾನಂದಾಚಾರ್ಯ ಅಂತ ಅನ್ಬೋದು. ಏನು ಒಬ್ಬರಿಗೆ ಕೆಡುಕು ಮಾತಾಡಿದವರಲ್ಲ, ಕೆಟ್ಟ ಮಾತಾಡಿದವರಲ್ಲ, ಅವರ ಸಿಟ್ಟು ಎಂಬುದು ಅವರ ಹತ್ರ ಸುಳಿಯಲೇ ಇಲ್ಲ. ಅಂಥ ಯತಿ ಶ್ರೇಷ್ಠರು ನಡೆದಾಡುವ ರಾಘವೇಂದ್ರ ಸ್ವಾಮಿಗಳಂಥೇಳಿ ಆದವರು ಸುಪ್ರಜ್ಞಾನಂದಾಚಾರ್ಯರಿಗೆ ಅವರಿಗೆ ಆಶ್ರಮ ಆಗ್ತದೆ. ಆಶ್ರಮ ಆದಾಗ ಸುಷಮೇಂದ್ರ ತೀರ್ಥರು ಅಂಥೇಳಿ ಅವರಿಗೆ ಪೀಠಾದಿ ನಾಮ ಕೊಡ್ತಾರೆ. ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ರಾಮದೇವರ ಪೂಜೆ ನಿಷ್ಠೆಯನ್ನು ಮಾಡಿ 24 ವರ್ಷ ಸತತವಾಗಿ ರಾಮದೇವರ ಪೂಜೆಯನ್ನು 1986ರಲ್ಲಿ ಅವರು ಪೀಠಾರೋಹಣ ಮಾಡ್ತಾರೆ. 2010ರವರೆಗೆ ನಿರಂತರವಾಗಿ ಒಂದು ದಿನ ತಪ್ಪದೆ ನಗು ಮುಖದಿಂದ ರಾಮದೇವರ ಪೂಜೆ ಮಾಡತಕ್ಕಂಥ ಕೀರ್ತಿ ನಮ್ಮ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅವರು ಎಷ್ಟು ಅವರಿಗೆ ರಾಯರಿಗೆ ಅವರು ಎಂದೂ ರಾಘವೇಂದ್ರ ಸ್ವಾಮಿಗಳು ಅಂತ ಅಲ್ಲಿಲ್ಲ, ರಾಗಪ್ಪ ಅಂತೇಳಿ ಕರೀತಿದ್ರು. ಅಂದರೆ ಕೇವಲ ತಮ್ಮ ಪ್ರೀತಿಯಿಂದ ಯಾರು ಕರೀತಾರೆ, ಯಾವಾಗಲೂ ಆ ಒಂದು ಅಡ್ಡಾಸರ ಅಂತ ಹೇಳಿ ಕರಿತೀವಿ, ಅದರಿಂದ ಕರಿತಿರ್ತಾರೆ. ಯಾರಾದರೂ ಮಳೆ ಬೆಳೆ ಬೇಕು ಅಂತ ಕೇಳಿದಾಗ ರಾಗಪ್ಪ ಕೊಡ್ತಾನೆ, ನೀವು ಮನೆಗೆ ಹೋಗೋಷ್ಟೊತ್ತಿಗೆ ಮಳೆ ಬರ್ತಾನೆ ಅಂತ ಹೇಳಿದ್ರೆ, ಅದೇ ರೀತಿ ಅವರು ಏನು ಅಂತಾರೆ ಅದು ಆ ರೀತಿ ಆಗ್ತಿತ್ತಂತೆ. ಒಂದು ಸರ್ತಿ ಹೋಮದಲ್ಲಿ ಕೂಡ ನರಸಿಂಹದೇವರು ಕಾಣಿಸ್ಕೊಂಡ್ರು, ಅವರ ಹೃದಯದಲ್ಲಿ ಕೂಡ ನರಸಿಂಹದೇವರು ಕಾಣಿಸ್ಕೊಂಡ್ರು. ಅಂಥ ಮಹಾನುಭಾವರ ಎಷ್ಟು ಅವರಿಗೆ ಅತಿ ಹೆಚ್ಚು ಇದು ತುಲಾಭಾರ ಮಾಡಿಸಿಕೊಂಡಿರ್ತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸುಷಮೇಂದ್ರ ತೀರ್ಥರಿಗೆ ಸಲ್ತಾ ಇದೆ. ಅಂಥ ಸುಷಮೇಂದ್ರ ತೀರ್ಥರ ವೈಭವ ಅವರು ಬರ್ತಾರಂತಂದರೆ ಸಾಕ್ಷಾತ್ ಅವರ ಊರಿಗೆ ರಾಯರೇ ಬಂದಂಗೆ. ಅವರು ನಿಸ್ವಾರ್ಥ, ಏನೇನು ಸ್ವಾರ್ಥನೇ ಒಂದು ಪೈಸಾ ಇದ್ದಿಲ್ಲ ಅವ್ರ ಹತ್ರ. ರಾಮದೇವರ ಪೂಜೆ ಮಾಡಬೇಕು, ಭಿಕ್ಷೆ ಸ್ವೀಕಾರ ಮಾಡಬೇಕು, ಮುಂದಿನ ಮನೆಗೆ ಹೋಗಬೇಕು, ಅವಸರ ಅಂಬದೇ ಅವ್ರ ಹತ್ರ ಇದ್ದಿಲ್ಲ ಅವರಿಗೆ. ಭಕ್ತರ ಒಂದು ಇಷ್ಟಾರ್ಥ ಅವ್ರು ಯಾರೇ ಬರಲಿ ಮಂತ್ರಕ್ಷತೆ ಕೊಟ್ಟು ಕಳಿಸಿದರೆ ಆ ಮಂತ್ರಕ್ಷತೆ ಎಂದೂ ಕೆಲಸ ಮಾಡದ ದಿನಗಳೇ ಇಲ್ಲ. ರಾಯರ ನಂತರ ನಾವು ನೋಡಿರ್ತಕ್ಕಂಥ ಯತಿಗಳು ಅಂತ ಹೇಳಿದರೆ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರನ್ನು ನೋಡುವುದೇ ಒಂದು ದೊಡ್ಡ ಭಾಗ್ಯ. ಅಂಥ ರಾಯರ ಪಾದಕಗಳನ್ನು ಎಡಕ್ಕೆ ಬಲಕ್ಕೆ ಇಟ್ಟುಕೊಂಡು ಅವ್ರನ್ನ ಕಣ್ಣು ಮುಚ್ಚಿ ಸ್ಮರಣೆ ಮಾಡಿದರೆ ನಿಜವಾಗಲೂ
ರಾಯರ ಒಂದು ಅವತಾರನೇ ನಾವು ನೋಡಿದಂಗೆ ಆಗ್ತಿತ್ತು. ಅಂತಹ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಾಬ್ದಿ ಉತ್ಸವ ನಡೀತಾ ಇದೆ. ಅಂದರೆ ಅವರು ಅವತಾರ ಮಾಡಿ ಒಂದು 100 ವರ್ಷ ಆಯಿತು. ನಿಜವಾಗಲೂ ಬಹಳ ವೈಭವದಿಂದ, ಇನ್ನೂ ವೈಭವದಿಂದ ಆಗಬೇಕದು. ಆದಾಗ ಮಾತ್ರ ನಾವು ಸುಷುಮೇಂದ್ರ ತೀರ್ಥಿಗೆ ಸಲ್ತಕ್ಕಂಥ ಗೌರವ ಅಂತ ಹೇಳ್ತಾ, ಅವರ ಒಂದು ನಡೆ ನುಡಿ ಧ್ಯಾನ ತಪಸ್ಸು, ರಾಯರು ಬಿಟ್ಟರೆ ರಾಮಪ್ಪ ಅಂತಿದ್ರು ಅವರಿಗೆ, ಹಿಂಗೆ ರಾಮದೇವರಿಗೆ. ಅಂಥ ರಾಮದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಿ ನಿಜವಾಗಲೂ ನಮಗೆ ಒಂದು ದೊಡ್ಡ ಸಾಧಕರು ಅಂತ ಹೇಳಿ ನಾವು ಹೇಳ್ಬೋದು. ಅವರು ಎಲ್ಲೇ ಕೂಡಲಿ ಆ ಮಾಡ್ತಕ್ಕಂಥ ಆ ಸಂಸ್ಥಾನ ಪೂಜೆ ನೋಡೋದೇ ಒಂದು ದೊಡ್ಡ ಭಾಗ್ಯ. ಆ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರು ಒಂದು ಸಾರಿ ಹೊಸಪೇಟೆಗೆ ಬಂದಾಗ ಅವರು ಹರಿಪ್ರಿಯ ಟ್ರೈನಿಗೆ ಹೋಗಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಎಲ್ಲ ರಿಸರ್ವೇಷನ್ ಆಗಿತ್ತು. ಅಲ್ಲಿ ಕೇವಲ 2 ನಿಮಿಷ ಮಾತ್ರ ನಿಲ್ತಾ ಇದೆ. ಹೆಂಗಪ್ಪ ಇವರು ವೀಲ್ ಚೇರ್ನಲ್ಲಿ ಇವರು ಹೆಂಗೆ ಹತ್ಸೋದಂತೇಳಿ ಸ್ಟೇಷನ್ ಮಾಸ್ತರಿಗೆ ಚಿಂತೆ ಆದಾಗ ಅವರದಂತೆ ನೀ ಯಾಕೆ ಚಿಂತೆ ಮಾಡ್ತಿ, ರಾಯರಿದ್ದಾರೆ ಅದನ್ನೆಲ್ಲ ಮಾಡಿಸ್ತಾರೆ ಅಂತ ಹೇಳಿದಾಗ ನಿಜವಾಗಲೂ 2 ನಿಮಿಷ ನಿಲ್ತಕ್ಕಂಥ ಹರಿಪ್ರಿಯ ಅರ್ಧ ಗಂಟೆ ಅಲ್ಲಿ ನಿಂತು ನಾನು ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವರ ಆ ಒಂದು ಘಟನೆ ನೋಡಿದ ಭಾಗ್ಯ ನನಗೂ ಸಿಕ್ಕಿದೆ ಅಂತ ಅವ್ರು ಹೇಳಿದರು. ನೀವು ಯಾರು ಚಿಂತೆ ಮಾಡಿ, ಯಾಕಂದ್ರೆ ರಾಘಪ್ಪ ಚಿಂತೆ ಮಾಡ್ತಾನೆ. ಅವರು ಹೇಳಿದ ಮೇಲೆ ರೈಲು ಮುಂದೆ ಅದು ಬಳ್ಳಾರಿಗೆ ಹೋತು. ಅಂತಹ ಮಹಾನುಭಾವರ ಹೆಜ್ಜೆಗೆ ಪವಾಡ ಸದೃಶರು ಪವಾಡ ಪುರುಷರು ಆಗಿರ್ತಕ್ಕಂಥ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.